ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ವಿಶೇಷವಾಗಿ ಸಮಸ್ಯೆಗಳ ಬಗ್ಗೆ ಕೇಂದ್ರೀಕರಿಸಬೇಕು ಅಥವಾ ಪರಿಹಾರಗಳ ಬಗ್ಗೆ ಕೇಂದ್ರೀಕರಿಸಬೇಕು ಅಂತೇಳಿ. ಈಗ ಸಾಮಾನ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳನ್ನು ಪರಿಹಾರಾತ್ಮಕವಾಗಿ ಆಲೋಚನೆ ಮಾಡಬೇಕೇ ಹೊರತು ಅವುಗಳನ್ನು ಸಮಸ್ಯೆ ಹೇಗೆ ಬಂತು, ಎಲ್ಲಿಂದ ಬಂತು, ಯಾತಕ್ಕೋಸ್ಕರವಾಗಿ ಬಂತು, ಅದು ಯಾವ ರೀತಿಯಲ್ಲಿ ನಾವು ಅದನ್ನು ಸಂವೇದನಾಶೀಲವಾಗಿ ಬಳಸ್ಕೊಳ್ತಾ ಹೋಗ್ತೀವಿ, ಆಗ ನಮ್ಮ ಅಂತರಂಗದಲ್ಲಿ ನೋವು, ದುಃಖ, ನಿರಾಶೆಗಳು ನಮ್ಮನ್ನು ಕಾಡ್ತದೆ. ಅದಕ್ಕೋಸ್ಕರವಾಗಿ ನಾವು ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸದೆ ನಮ್ಮ ಅಂತರಂಗದ ಶಕ್ತಿಗಳ ಬಗ್ಗೆ ನಾವು ಕೇಂದ್ರೀಕರಿಸ್ಕೊಳ್ಬೇಕು ಅಥವಾ ಸಮಸ್ಯೆಯನ್ನು ಪರಿಹಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ಸಾಮಾನ್ಯವಾಗಿ ನಾವು ನೋಡಿದಾಗ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿರ್ತೀವಿ. ಅದು ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಯಾವುದೇ ವಸ್ತುವಿನ ಉತ್ಪಾದನೆ ಇರ್ಬೋದು, ಉದ್ಯೋಗ ಇರ್ಬೋದು, ವ್ಯವಹಾರ ಇರ್ಬೋದು, ಅಥವಾ ವ್ಯಾಪಾರ ಇರ್ಬೋದು. ಯಾವುದೋ ಒಂದು ಹೊರಟಿದ್ದೀವಿ ಅಂತ ತಿಳ್ಕೊಳ್ಳಿ. ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡ್ತದೆ. ಸಮಸ್ಯೆಗಳಿರಲ್ವೇ? ಎಲ್ರಿಗೂ ಸಮಸ್ಯೆಗಳಿರ್ತದೆ. ಅದಕ್ಕೋಸ್ಕರವಾಗಿ ಅಕ್ಕ ಮಹಾದೇವಿ ಒಂದು ಕಡೆ ಒಂದು ಮಾತನ್ನೇ ಹೇಳ್ತಾಳೆ. ಅಂದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗ ತಗಗಳಿಗೆ ಅಂಜಿದೊಡೆಂತಯ್ಯ ಅಂತೇಳಿ. ಹಾಗೆಯೇ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಅಂತ. ಅಂದರೆ ಈ ಲೋಕದಲ್ಲಿ ಇದ್ದ ಬಳಿಕ ಸಮಾಧಾನಿಯಾಗಿರಬೇಕು. ಸ್ತುತಿ ನಿಂದೆಗಳು ಬಂದರೆ ನಾವು ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬಾರ್ದು ಎನ್ನುವ ಮಾತನ್ನು ಅಕ್ಕ ಮಹಾದೇವಿ ಹೇಳ್ತಾಳೆ. ಹಾಗಾಗಿ ನಾವು ಈ ಜಗತ್ತಿನಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಬದುಕಬೇಕಾಗ್ತದೆ. ಈ ಜಗತ್ತಂದರೆ ಎಲ್ಲ ಥರದ ಜನರು ಇರ್ತಾರೆ. ಅವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಮೋಸಗಾರರು ಇರ್ತಾರೆ, ಎಲ್ಲ ಥರದ ಜನರು ಇರ್ತಾರೆ. ಸೊ ಈ ಜನರ ನಡುವೆ ನಾವು ಬದುಕಬೇಕಾದ್ರೆ ನಾವು ಆ ಬದುಕಿನ ಸಾಮರ್ಥ್ಯವನ್ನು ಅಥವಾ ಆ ಜನರ ನಡುವೆ ಬದುಕಬೇಕಾದ್ರೆ ನಮಗೆ ಆ ಬದುಕುವ ಸಾಮರ್ಥ್ಯವನ್ನು ನಾವು ವೃದ್ಧಿಸ್ಕೊಳ್ಬೇಕಾಗ್ತದೆ. ಅಂದರೆ ನಮ್ಮ ಆತ್ಮವಿಶ್ವಾಸವನ್ನಿರ್ಬೋದು, ಅಥವಾ ನಮ್ಮ ಧೈರ್ಯ ಇರ್ಬೋದು, ಸಾಹಸ ಇರ್ಬೋದು, ಅಥವಾ ಯಾವ ಕೆಲಸವನ್ನು, ಯಾವ ಸೇವೆಯನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಆ ಸೇವೆಯ ಬಗ್ಗೆ ಆಳವಾದವಾಗಿರ್ತಕ್ಕಂತಹ ಅಧ್ಯಯನ, ಸಂಶೋಧನೆಗಳನ್ನು ನಾವು ಮಾಡಿಕೊಳ್ಬೇಕು. ಈಗ ಉದಾಹರಣೆಗೆ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ. ಕೆಲಸ ಮಾಡಲಿಕ್ಕೆ ಹೊರಟಾಗ ನಮಗೆ ಇಲ್ಲಿ 3 ವಿಷಯಗಳು ಪ್ರಮುಖವಾಗಿರ್ತದೆ. ಸೊ ವೇರ್ ವಿ ಆರ್ ಅಂತ, ನಾವೆಲ್ಲಿ ನಿಂತ್ಕೊಂಡಿದ್ದೀವಿ, ವೇರ್ ವಿ ಹ್ಯಾವ್ ಟು ಗೋ ಅಂತ, ನಾವೆಲ್ಲಿಗೆ ಹೊರಟಿದ್ದೀವಿ, ಹೌ ವಿ ಹ್ಯಾವ್ ಟು ಗೋ ಅಂತ. ಅಂದರೆ ಯಾವ ರೀತಿ ನಾವು ಹೋಗಬೇಕಾಗಿದೆ, ಈ 3 ಮುಖ್ಯ ವಿಷಯಗಳ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ನಾವು ಹೊರಟಿದ್ದೀವಿ, ಹೌದು, ಎಲ್ಲಿಗೆ ಹೊರಟಿದ್ದೀವಿ, ನಮ್ಮ ಗುರಿ ಅದು. ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿದರೆ ನಾವು ಸಾಧಿಸುವ ಗುರಿ ಅಂತೇಳಿ. ಅದು ಯಾವುದೇ ಇರ್ಬೋದು, ಉದ್ಯೋಗ, ವ್ಯಾಪಾರ, ವ್ಯವಹಾರ ಯಾವುದೇ ಇರ್ಬೋದು. ಆದರೆ ನಾವು ಗುರಿಯನ್ನು ತಲುಪಬೇಕಾದ್ರೆ ಗುರಿಯು ನಮಗೆ ಸ್ಪಷ್ಟವಾಗಿರಬೇಕಾಗ್ತದೆ. ಹಾಗೆಯೇ ನಾವೆಲ್ಲಿದ್ದೀವಿ ಅಂತ ಹೇಳಿದರೆ ನಾವೆಲ್ಲಿ ನಿಂತಿದ್ದೀವಿ ಅಂತ. ಅಂದರೆ ನಮ್ಮ ಹತ್ರ ಏನಿದೆ, ನಮ್ಮ ಹತ್ರ ಫೈನಾನ್ಸ್ ಇದೆಯಾ, ನಮ್ಮ ಹತ್ರ ಹ್ಯೂಮನ್ ರಿಸೋರ್ಸ್ ಇದೆಯಾ, ಅಥವಾ ನಮ್ಮ ಹತ್ರ ಇಂಟರ್ನಲ್ ಸ್ಟ್ರೆಂತ್ ಇದೆಯಾ, ಆತ್ಮವಿಶ್ವಾಸ ಇದೆಯಾ ಅಂತ ಹೇಳಿ ನಮ್ಮ ಹತ್ರ ಈ ರಿಸೋರ್ಸ್ ಬಗ್ಗೆ ಮತ್ತು ನಮ್ಮ ಹತ್ರ ಇರ್ತಕ್ಕಂಥ ಸಾಮರ್ಥ್ಯದ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ಅಂದರೆ ವೇರ್ ವಿ ಆರ್ ಅಂತ ಹೇಳಿದರೆ ನಾವು ನಮ್ಮ ಸಾಮರ್ಥ್ಯಗಳ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ದೆನ್ ಹೌ ವಿ ಹ್ಯಾವ್ ಟು ಗೋ ಅಂತ, ನಾವು ಎಲ್ಲಿಗೆ ಹೊರಟಿದ್ದೀವಿ, ಆ ಹೊರಟಿರುವ ದಾರಿ ಏನಿದೆ ಅದು ಭಾಳಷ್ಟು ಮುಖ್ಯ. ಆ ದಾರಿಯಲ್ಲಿ ಪ್ಲ್ಯಾನ್ಸ್ ಇರ್ತದೆ, ಅಂದರೆ ಯೋಜನೆಗಳಿರ್ತದೆ. ಯೋಜನೆಗಳ ಜೊತೆಯಲ್ಲಿ ಇಫ್ ದರ್ ಎನಿ ಅಬ್ಸ್ಟೆಕಲ್ಸ್ ಆರ್ ಹರ್ಡ್ಲ್ಸ್ ಅಂತ ಹೇಳಿ ಕರಿತೀವಿ. ಸಮಸ್ಯೆಗಳು ಬಂದಾಗ ಅಥವಾ ಏನಾದರೂ ಅಡೆತಡೆಗಳು ಬಂದಾಗ ನಾವು ಯಾವ ರೀತಿಯಲ್ಲಿ ಅದನ್ನು ಪಾರಾಗಬೇಕು ಅಂತಕ್ಕಂಥ, ಅಂದರೆ ನಮಗೆ ಟೆಕ್ನಾಲಜಿ ಇರ್ಬೋದು, ಅಥವಾ ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಯಾವುದೇ ಇರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ನಾವು ಸಾಧನೆಯ ಮಾರ್ಗದಲ್ಲಿ ಅನೇಕ ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಾವು ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತೀವಿ, ಅದರ ಪರಿಹಾರದ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಪರಿಹಾರದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ನಮಗೆ ಅದರ ಆಳವಾಗಿರ್ತಕ್ಕಂತಹ ತಜ್ಞತೆ, ಜ್ಞಾನ ಬೇಕಾಗ್ತದೆ. ಅಂದರೆ ನಾವು ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ ಅಂದರೆ ಆ ವಿಷಯದ ಬಗ್ಗೆ ನಮಗೆ ಸಮರ್ಪಕವಾಗಿ ಮತ್ತು ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ ಅದರ ಉದ್ದ, ಆಳ, ಅಗಲ ಎಲ್ಲವನ್ನೂ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ನಾವು ಉದಾಹರಣೆಗೆ ನಾವು ಒಂದು ಫ್ಯಾಕ್ಟ್ರಿಯನ್ನು ಆರಂಭ ಮಾಡಲಿಕ್ಕೆ ಹೊರಟಿದ್ದೀವಿ. ಅದನ್ನು ಆರಂಭ ಮಾಡಲಿಕ್ಕೆ ಹೊರಟಾಗ ನಮಗೆ ಜಾಗ ಎಲ್ಲಿ ಸಿಗ್ತದೆ, ಅದರಲ್ಲಿ ಬಿಲ್ಡಿಂಗ್ ಎಲ್ಲಿ ಕಟ್ತಿದ್ದೀವಿ, ಅಥವಾ ಬಿಲ್ಡಿಂಗನ್ನು ಯಾವ ರೂಪದಲ್ಲಿ ಪಡ್ಕೊಳ್ತಿದ್ದೀವಿ, ಹ್ಯೂಮನ್ ರಿಸೋರ್ಸ್ ಅಂದರೆ ಅದರ ಟೆಕ್ನಾಲಜಿ, ಅಂದರೆ ಅದರ ತಾಂತ್ರಿಕತೆಯನ್ನು ಹೇಗೆ ನಾವು ರೂಢಿಸ್ಕೊಳ್ತಿದ್ದೀವಿ,
ಹಾಗೆಯೇ ಅದಕ್ಕೆ ಬೇಕಾಗಿರ್ತಕ್ಕಂತಹ ಇಂಟೆಲೆಕ್ಚುಯಲ್ ಐಡಿಯಾಸ್, ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಅಥವಾ ಚಿಂತನೆಗಳು ಅಥವಾ ಅದು ಯಾವ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂತಹ ಆಲೋಚನೆಗಳ ಬಗ್ಗೆ ನಾವು ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ವಿತೌಟ್ ಹ್ಯಾವಿಂಗ್ ಆಲ್ ದೀಸ್ ಥಿಂಗ್ಸ್, ನಾವು ಇವೆಲ್ಲವೂ ಇಲ್ಲದೆ ನಾವು ನಾನೇನೋ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ ಅದು ನಾವು ಯಶಸ್ಸಾಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಈ ಯಶಸ್ಸಿನ ದಾರಿಯಲ್ಲಿ ಅದಕ್ಕೆ ಅಕ್ಕಮಹಾದೇವಿಯ ವಚನವನ್ನು ನಾನು ಹೇಳಿದ್ದು. ಅಂದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ನಮಗೆ ಮೃಗ ತಗಗಳಿಗಂಜಿದೊಡಂತ. ಅದೇ ಬೆಟ್ಟದ ಮೇಲೆ ಮನೆ ಮಾಡಿದ್ವಿ, ಆದರೆ ನಾವು ಅಲ್ಲಿ ಮೃಗಗಳಿರ್ತದೆ, ಹಾವುಗಳಿರ್ತದೆ, ಚೇವಳಿರ್ತದೆ, ಚಿರತೆ ಇರ್ತದೆ, ಕರಡಿ ಇರ್ತದೆ ಅಂತೇಳಿ ನಾವು ಹೆದರಿಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಎದುರಿಸಲು ಬೇಕಾಗಿರ್ತಕ್ಕಂತಹ ಆಯುಧಗಳನ್ನು, ಸಾಮರ್ಥ್ಯವನ್ನು ಮತ್ತು ತಾಂತ್ರಿಕತೆಯನ್ನು ನಮಗೆ ಗೊತ್ತಿದ್ದೇ ನಾವು ಹೊರಡಬೇಕಾಗ್ತದೆ ಹೊರತು ಬೆಟ್ಟದ ಮೇಲೆ ಸುಮ್ಮನೆ ಹಾಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಈಗ ಅರಣ್ಯದಲ್ಲಿ ಹೊರಟಿದ್ದೀವಿ ಅಂತ ತಿಳ್ಕೊಳ್ಳಿ. ಅರಣ್ಯದಲ್ಲಿ ಹೊರಟಾಗ ಇಬ್ಬರು ಹೋಗ್ತಾ ಇದ್ದಾರೆ, ಒಬ್ಬರು ಅಮೇರಿಕನ್ ಹೋಗ್ತಿದ್ದಾರೆ, ಒಬ್ಬರು ಇಂಡಿಯನ್ ಹೋಗ್ತಿದ್ದಾರೆ. ಆಗ ದೂರದಿಂದ ಸಿಂಹದ ಗರ್ಜನೆ ನಮಗೆ ಕಾಣಿಸ್ತದೆ. ಈ ಸಿಂಹದ ಗರ್ಜನೆ ಕೇಳಿಸಿದಾಗ ಇಂಡಿಯನ್ ಏನು ಮಾಡ್ತಾನೆ, ಬೂಟ್ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಆ ಅಮೇರಿಕನ್ ಕೇಳ್ತಾನೆ, ಅಲ್ಲ ನೀನು ಬೂಟ್ ಹಾಕ್ಕೊಂಡ್ರೆ ಅದು ನಿನ್ನನ್ನು ಹಿಡ್ಕೊಳ್ಳೋದಿಲ್ವಾ, ಬರೋದಿಲ್ವಾ ಅಂತ ಕೇಳ್ತಾನೆ. ಇಲ್ಲ, ನಾನು ಬೂಟ್ ಹಾಕ್ಕೊಂಡ್ರೆ ನಿನಗಿಂತ ಜೋರಾಗಿ ಓಡಬಲ್ಲೆ, ನಾನು ಸಿಗೋದಿಲ್ಲ, ನೀನು ಸಿಗ್ತೀಯ ಅಂತ ಹೇಳ್ತಾನೆ. ಹಾಗಾಗಿ ಅದು ಟೆಕ್ನಿಕ್ಕು. ಅಂದರೆ ಆ ಸಮಯ ಸಂದರ್ಭಕ್ಕೆ ನಾವು ಪರಿಹಾರಾತ್ಮಕವಾಗಿ ಚಿಂತನೆ ಮಾಡಬೇಕೇ ಹೊರತು ಅದ್ರ ಬಗ್ಗೆ ನಾವು ಸುಮ್ಮನೆ ಇದ್ಬಿಟ್ರೆ, ನಾವು ಪರಿಹಾರವನ್ನು ಚಿಂತನೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಯಶಸ್ಸನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ನಾವು ಒಂದು ಹಡಗು ಹೊರಟಿದೆ ಅಂತ ತಿಳ್ಕೊಳ್ಳಿ. ಹಡಗು ಇನ್ನೇನು ಅದು ದಡವನ್ನು ಸೇರಬೇಕು ಅಂತಕ್ಕಂಥ ಸಂದರ್ಭ ಇನ್ನೂ ದೂರ ಇದೆ. ಆದರೆ ಅಲ್ಲೊಂದು ದೊಡ್ಡ ಬೆಳಕು ಕಾಣ್ತದೆ. ಆ ಬೆಳಕನ್ನು ನೋಡಿ ಈ ಹಡಗಿನ ಚಾಲಕ ಏನು ಮಾಡ್ತಾನೆ, ಏನು ಕ್ಯಾಪ್ಟನ್ ಅಂತ ಕರಿತೀವಿ, ಆ ಬೆಳಕನ್ನು ನೋಡಿಕೊಂಡು ಅವನೇನು ಚಿಂತನೆ ಮಾಡ್ತಾನೆ ಅಂದರೆ, ಆ ಕಡೆಯಿಂದ ಒಂದು ಹಡಗು ಬರ್ತಿದೆ ಅಂತ ಹೇಳೋದಕ್ಕೆ ಸೂಚನೆಯನ್ನು ಕೊಡ್ತಾನೆ. ನೋಡು, ಈ ಕಡೆಯಿಂದ ನಾನು ಬರ್ತಾಯಿದ್ದೀನಿ, ನನಗೆ ದಾರಿ ಬಿಡು ಅಂತ ಹೇಳಿ ಕೇಳ್ತಾನೆ. ಆಗ ಅದೇನು ಮಾತಾಡೋದೇ ಇಲ್ಲ. ಇನ್ನೊಂದು ಸರಿ ಸೂಚನೆ ಕಳಿಸ್ತಾನೆ, ಎರಡನೇ ಸರಿ ಕಳಿಸ್ತಾನೆ, ಮೂರನೇ ಸರಿ ಕಳಿಸ್ತಾನೆ. ಆದರೆ ಆ ಕಡೆಯಿಂದ ಏನೂ ಬರೋದಿಲ್ಲ, ಮೌನವಾಗಿರ್ತದೆ. ಯಾಕೆ ಅಂತ ಹೇಳಿದರೆ ಅದು ಬೆಕಾನ್ ಆಗಿರ್ತದೆ. ಬೆಕಾನ್ ಅಂದರೆ ಲೈಟ್ ಹೌಸ್ ಅಂತೇಳಿ. ಲೈಟ್ ಹೌಸ್ ಮಾತಾಡೋದಿಲ್ಲ, ಕೇವಲ ಇಲ್ಲಿ ದಡ ಇದೆ ಅಂತ ತೋರಿಸ್ತದೆ ಹೊರತು ಅದು ಮಾತಾಡೋದಿಲ್ಲ. ಹಾಗಾಗಿ ನಾವು ಮುಂದೆ ಇರ್ತಕ್ಕಂತಹ ವಸ್ತುವಿನ ಬಗ್ಗೆ, ಅದರ ಮಾರ್ಗದರ್ಶನದ ಬಗ್ಗೆ ನಮಗೆ ಈ ತಿಳುವಳಿಕೆಯನ್ನು ನೀಡ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಜ್ಞಾನ ಇರಬೇಕು. ಜ್ಞಾನ ಇಲ್ಲ ಅಂತಂದರೆ ನಾವು ಹೇಗೆ, ಇಲ್ಲ ಅಂದರೆ ಏನಾಗುತ್ತೆ, ನಾವು ಹೋಗಿ ಆ ದಡಕ್ಕೆ ಡಿಕ್ಕಿ ಹೊಡೆದು ನಮ್ಮ ಹಡಗೆಲ್ಲ ಹಾಳಾಗಿ ಹೋಗ್ತದೆ. ಹಾಗೆಯೇ ನಾವು ಹೊರಟಿರ್ತಕ್ಕಂಥ ಬದುಕೇನಿದೆ ಈ ಜಗತ್ತಿನಲ್ಲಿ ಹೇಳಲಾಗ್ತದೆ ಅಂತ ಹೇಳಿದರೆ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆ ಅಂತೇಳಿ. ಅಂದರೆ ಈ ಜಗತ್ತಿನಲ್ಲಿ ನಾವಿದ್ದ ಬಳಿಕ ಟೀಕೆ, ನಿಂದನೆ ಅಥವಾ ನಮ್ಮನ್ನು ಹೊಗಳರು, ತೆಗಳರು ಎಲ್ಲರೂ ಇರ್ತಾರೆ. ಆದರೆ ಆ ಎಲ್ಲದರ ನಡುವೆ ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು. ಮಾನಸಿಕ ಸಾಮರ್ಥ್ಯ ಅಂತ ಹೇಳಿದಾಗ ಇಚ್ಛಾಶಕ್ತಿ ಅಂತೇಳಿ ಕರಿತೀವಿ, ಅಥವಾ ಸಂಕಲ್ಪ ಶಕ್ತಿ ಅಂತೇಳಿ ಕರಿತೀವಿ. ಆ ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ ಯಾವುದರಿಂದ ಬರ್ತದೆ? ಐಡಿಯಾಸ್ ರೂಲ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ಐಡಿಯಾಸ್ ರೂಲ್ ದಿ ವರ್ಲ್ಡ್ ಅಂತ ಹೇಳಿದರೆ ವಿಚಾರಗಳು ಜಗತ್ತನ್ನು ಆಳ್ತದೆ. ಹಾಗಾಗಿ ನಮಗೆ ಜ್ಞಾನ ಬೇಕು. ಆ ಬರೀ ಜ್ಞಾನ ಇದ್ದರೆ ಪ್ರಯೋಜನ ಆಗಲ್ಲ, ಅಲ್ಲಿ ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಆ ಆಧ್ಯಾತ್ಮಿಕತೆಯೇ ನಾನು ಆತ್ಮ ಇದ್ದೀನಿ, ಜ್ಯೋತಿ ಇದ್ದೀನಿ, ಪ್ರಕಾಶ ಇದ್ದೀನಿ, ನನ್ನ ಹತ್ರ ಸಾಕಷ್ಟು ಶಕ್ತಿಗಳಿದೆ ಅಂತ, ಅಂತರಂಗದಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ, ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾನು ಯಶಸ್ಸನ್ನು ಸಾಧಿಸಬಲ್ಲೆ ಅಂತಕ್ಕಂತಹ ಒಂದು ಇಚ್ಛಾಶಕ್ತಿಯನ್ನು ನಾವು ರೂಪಿಸ್ಕೊಳ್ಬೇಕು. ಹೀಗೆ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಬಗ್ಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದಲ್ಲ, ಸಮಸ್ಯೆಗಳನ್ನು ಪರಿಹಾರಾತ್ಮಕವಾಗಿ ಹೇಗೆ ನಾನು ಪರಿಹಾರ ಮಾಡಿಕೊಳ್ಬಲ್ಲೆ ಅಂತಕ್ಕಂತಹ ಆಲೋಚನೆಯನ್ನು ಇಟ್ಕೊಂಡು ನಾವು ಪ್ರಯತ್ನ ಮಾಡಿದರೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಓಂ ಶಾಂತಿ, ಓಂ ಶಾಂತಿ.